ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ಪ್ರೋಮೋ ನೋಡ್ಬಿಡೋಣ. ಹೊಲ ಕರಿ ಬೀಜ ಬಿತ್ತೋ ಬಲ ಜಾಡ ಹತ್ತಿ ಮಾತಾಡೋದಕ್ಕೆ ಉತ್ತರ ಕೊಡೋದಕ್ಕೆ ಯೋಚನೆ ಮಾಡೋಂಗ್ ಮಾಡ್ಬಿಟ್ರಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಒಂದು ಪ್ರೋಮೋ ಬಿಟ್ಟಾಗ ಆಲ್ಮೋಸ್ಟ್ ಸ್ವಲ್ಪ ಟೆನ್ಷನ್ ಆಗಿತ್ತು. 100 ದಿವಸ ಕಾಯೋದು ಬೇಕಾಗಿರ್ಲಿಲ್ಲ ಅಂತ ಅಂದ್ಬಿಟ್ಟು ಒಂದಿತ್ತು. ಇವಾಗ ಬಿಟ್ರೋ ಪ್ರೋಮೋ ಒಂದು ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಕ್ಯಾಪ್ಷನ್ ಕೊಟ್ಟಿದ್ದಾರೆ, ಪ್ರೀತಿಯ ಬಿಗ್ ಬಾಸ್ ನೀವು ಆರಾಮ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಕನ್ಸೆಷನ್ ರೂಮ್ಗೆ ಇಲ್ಲಿ ಕರೆದಿದ ತಕ್ಷಣ ಇಲ್ಲಿ ಆರಾಮಾಗಿ ಇಲ್ಲಿ ಹೋಗ್ತಾರೆ ಮಲ್ಲಮ್ಮ ಅವರು, ಯಾವ ರೂಮ್ ಅಂತ ಕೇಳ್ಕೊಂಡು. ಇಲ್ಲಿ ಹೇಳ್ತಾರೆ ಬಿಗ್ ಬಾಸ್ ಆರಾಮಾಗಿ ಎಲ್ಲರ ಹತ್ರನೂ ಮಾತಾಡ್ತಾರೆ, ಬಟ್ ಮಲ್ಲಮ್ಮ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ತಾರೆ, ಯಾಕಂದ್ರೆ ಅವ್ರ ಮಾತು ಅರ್ಥ ಆಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ಫಸ್ಟಿಗೆ ಅವ್ರು ಕೇಳೋದು, ಮಲ್ಲಮ್ಮ ನನ್ನ ಮಾತು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ವಾ ಅಂತ ಕೇಳ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಫಸ್ಟ್ ಇಲ್ಲಿ ಟಾಸ್ಕ್ ಕೊಟ್ಟಾಗ ಪಾಪ ಅವ್ರು ಇಲ್ಲಿ ಬಿಗ್ ಬಾಸ್ ಏನು ಹೇಳ್ತಿದ್ರು ಇಲ್ಲ ಅರ್ಥ ಆಗ್ತಿರ್ಲಿಲ್ಲ. ನೀವು ಲಾಸ್ಟ್ ಇಯರ್ ಬಿಗ್ ಬಾಸ್ ನೋಡಿದಾಗ ಇಲ್ಲಿ ಹನುಮಂತ್ ಅವ್ರು ಕೂಡ ನೀವು ತುಂಬಾನೇ ನಿಧಾನಕ್ಕೆ ಮಾತಾಡ್ತೀರಾ, ಬಿಗ್ ಬಾಸ್ ಸ್ವಲ್ಪ ಫಾಸ್ಟಾಗಿ ಮಾತಾಡಬೇಕು ಅಂತ ಅಂದ್ಬಿಟ್ಟು, ಅಂದ್ರೆ ಬಿಗ್ ಬಾಸ್ ಮಾತೇ ಅರ್ಥ ಆಗಲ್ಲ ಅಂತ ಅಂದ್ಬಿಟ್ಟು ಅಂದಿದ್ರು. ಸೇಮ್ ಇಲ್ಲಿ ಅದಕ್ಕೋಸ್ಕರನೇ ಬಿಗ್ ಬಾಸ್ ಇಲ್ಲಿ ಫಸ್ಟ್ ಕೇಳಿದ್ರು, ನನ್ನ ಮಾತು ನಿಮ್ಗೆ ಅರ್ಥ ಆಗ್ತದೆ ಅಲ್ವಾ ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ಮಲ್ಲಮ್ಮ ಅವರು ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರನೇ ಮತ್ತೆ ಕೇಳಿದ ತಕ್ಷಣ ಓಕೆ ಅಂತ ಅಂದ್ಬಿಟ್ಟು ಅಂತಾರೆ ಪಾಪ ಅವರು. ಅದಕ್ಕೆ ಇಲ್ಲಿ ಬಿಗ್ ಬಾಸ್ ಎಲ್ಲರನ್ನೂ ಕ್ವಶನ್ ಮಾಡಬೇಕು, ಬಟ್ ಬಿಗ್ ಬಾಸ್ ಏನು ಕೇಳ್ತಾರೆ ಅಂತಂದ್ರೆ ಇಲ್ಲಿ ಏನಾದರೂ ಮಾತಾಡಿ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ಅವ್ರ ಪ್ರಶ್ನೆ ಕೂಡ ಕೇಳ್ತಾರೆ, ಬಿಳಿ ಹೊಳ ಕರಿ ಬೀಜ ಬಿತ್ತೋನೆ ಜಾಣ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿ ಯೋಚನೆ ಮಾಡಿಬಿಟ್ಟು ಬಿಗ್ ಬಾಸ್ ಕೂಡ ಇಲ್ಲಿ ಆನ್ಸರ್ ಕೊಟ್ಟರು, ಹತ್ತಿ ಅಂತ ಅಂದ್ಬಿಟ್ಟು. ಅದು ಆನ್ಸರ್ ತಪ್ಪು ಅಂತ ಅಂದ್ಬಿಟ್ಟು ಹೇಳಿದ್ರು, ಅಂದ್ರೆ ಸರಿ ಇಲ್ಲ ಅಂತಂದ್ರು. ಬಿಗ್ ಬಾಸ್ ಇವಾಗ ಯಾರ್ಯಾರು ಕಂಟೆಸ್ಟೆಂಟ್ ಬರ್ತಾರೋ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ನೇ ಈ ರೀತಿ ಕ್ವಶನ್ ಮಾಡಿರೋದು ಇವರೇ ಅಂತ ಕಾಣಿಸುತ್ತೆ. ಆಲ್ಮೋಸ್ಟ್ ನಾನು ಬಿಗ್ ಬಾಸ್ನ ನೋಡಬೇಕು ಅದು ಇದು ಅಂತಂದ್ಬಿಟ್ಟು ಕೆಲವೊಬ್ರು ಹೇಳಿದ್ರು, ಬಟ್ ಬಿಗ್ ಬಾಸ್ ಹತ್ರ ಮಾತಾಡ್ಬೇಕಾದ್ರೆ ಮತ್ತೆ ಬಿಗ್ ಬಾಸ್ಗೆ ಕ್ವಶನ್ ಮಾಡಿದಾಗ ಬಿಗ್ ಬಾಸ್ ಆನ್ಸರ್ ಕೊಟ್ಟಿರೋದು ಕಮ್ಮಿ ಸೀಸನ್ಗಳನ್ನ ನೋಡ್ಕೊಂಡು ಬಂದ್ರೆ. ಆದರೆ ಇಲ್ಲಿ ಅವರೇ ಕೇಳ್ತಾರೆ, ಮಾತಾಡಿ ಅಂತ ಕೇಳ್ತಾರೆ. ಕೇಳಿದ ತಕ್ಷಣ ಇಲ್ಲಿ ಮಲ್ಲಮ್ಮರು ಈ ಥರ ಕ್ವಶನ್ ಕೂಡ ಇಲ್ಲಿ ಕೇಳ್ತಾರೆ, ಆದರೆ ಇಲ್ಲಿ ಉತ್ತರ ತಪ್ಪು ಬರುತ್ತೆ. ಇನ್ನಿಲ್ಲಿ ಅದಕ್ಕೋಸ್ಕರನೇ ಬಿಗ್ ಬಾಸ್ ಹೇಳೋದು, ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅನ್ನೇ ಮಾತಾಡೋಕೆ ಮತ್ತೆ ಉತ್ತರ ಕೊಡೋಕೆ ಯೋಚನೆ ಮಾಡೋ ಹಾಗೆ ಮಾಡಿಬಿಟ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಹೇಳಿದ ತಕ್ಷಣ ಇಲ್ಲಿ ಮಲ್ಲಮ್ಮ ಅವರು ಇಲ್ಲ ಅನ್ನೋರಿಗೆ ತಲೆ ಆಡಿಸ್ಬಿಟ್ಟು ಇಲ್ಲಿ ಕೂತ್ಕೊಂತಾರೆ. ಸೊ ವೀಕ್ಷಕರ, ಸದ್ಯ ಇವತ್ತಿನ ಪ್ರೋಮೋ ಅಂತ ತುಂಬಾನೇ ಇಲ್ಲಿ ಚೆನ್ನಾಗಿದೆ. ಯಾಕಂದ್ರೆ ನಿನ್ನೆ ಒಂದು ಟೆನ್ಷನ್ ಇತ್ತು, ಏನಪ್ಪ ಈ ರೀತಿಯಾಗಿ ಒಂದು ಟ್ವಿಸ್ಟ್ ಇಟ್ಬಿಟ್ರಲ್ಲ ಅಂತಂದ್ಬಿಟ್ಟು. ಬಟ್ ಇವಾಗ ಮಧ್ಯಾಹ್ನ ಒಂದು ಪ್ರೋಮೋ ಬಿಡ್ತಾರಲ್ಲ, ಅದ್ರಲ್ಲಿ ಏನಾದರೂ ಒಂದು ಟ್ವಿಸ್ಟ್ ಇದ್ದೇ ಇರುತ್ತೆ. ಏನಕ್ಕೆ ಅಂತಂದ್ರೆ ಈ ಪ್ರೋಮೋ ಸಿಕ್ಕಾಪಟ್ಟೆ ಇಲ್ಲಿ ಖುಷಿ ತಂದ್ಕೊಟ್ಟಿದೆ. ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಇಲ್ಲಿ ಆಟ ಆಡೋದನ್ನ ಕಲಿತಿದ್ದಾರೆ. ನಾನು ನಿನ್ನೆ ವಿಡಿಯೋದಲ್ಲೇ ಇಲ್ಲಿ ಹೇಳಿದೆ, ಡೇ ಬೈ ಡೇ ಇಲ್ಲಿ ಅವರು ಇಂಪ್ರೂವ್ ಆಗ್ತಿದ್ದಾರೆ ಅಂತ ಅಂದ್ಬಿಟ್ಟು. ಅದೇ ರೀತಿಲಿ ಡೇ ಬೈ ಡೇ ಅವರು ಏನು ಗೊತ್ತಿಲ್ವೋ ಅದನ್ನ ಕಲ್ತ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಆಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನೋಡಿ. ಯಾವುದೇ ಒಂದು ಕಾರಣಕ್ಕೂ ಅದಕ್ಕೆ ಹೇಳೋದು, ಕೆಲವೊಬ್ರು ಹೇಳ್ತಾ ಇರ್ತಾರೆ, ಎಲ್ಲರೂ ಅಲ್ಲ, ನಿನಗೇನು ಬರಲ್ಲ, ನಿನಗೆ ಏಜ್ ಆಗಿಬಿಟ್ಟಿದೆ, ನಿನಗೇನು ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಬಟ್ ಅವ್ರಿಗೂ ಕೂಡ ಎಲ್ಲ ಕಲ್ತ್ಕೊಂಡು ಎಲ್ಲ ಮಾಡೇನೆ ಅವರು ಕೂಡ ಆ ಒಂದು ಏಜಿಗೆ ಬಂದಿರ್ತಾರೆ, ಆ ಒಂದು ಸ್ಥಾನಕ್ಕೆ ಬಂದಿರ್ತಾರೆ. ಕೆಲವೊಬ್ರು ಇಲ್ಲಿ ಮಲ್ಲಮ್ಮ ಅವರು ಬಂದಿರೋದ್ರ ಬಗ್ಗೆ ಇವ್ರು ಬಂದಿದ್ದು ಸರಿ ಇಲ್ಲ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ, ಈ ಏಜಲ್ಲಿ ಅವ್ರಿಗೆ ಬೇಕಾಗಿರಲಿಲ್ಲ ಅಂತ. ಬಟ್ ಕೆಲವೊಬ್ರು 99% ಬಂದಿದ್ದು ಒಳ್ಳೇದು ಅಂತ ಹೇಳಿದ್ದಾರೆ. ಈ ಸತಿ ಬಿಗ್ ಬಾಸ್ ಅಲ್ಲಿ ಅವ್ರಿಗೆ ಚಾನ್ಸ್ ಕೊಡಿ ತುಂಬಾ ಒಳ್ಳೇದು, ಬಟ್ ಯಾವುದೋ 1% ಜನಗಳು ಮಾತ್ರ ಇಲ್ಲಿ ಅವ್ರು ಬಂದಿದ್ದು ಇಷ್ಟ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ವೀಕ್ಷಕರ, ಸದ್ಯ ಅವ್ರು ಬಂದಿದ್ದಂತ ನನಗಂತೂ ತುಂಬಾನೇ ಖುಷಿ ಆಯ್ತು. ಯಾಕಂತಂದ್ರೆ ನಾನು ಪ್ರತಿ ವಿಡಿಯೋದಲ್ಲಿ ಇಲ್ಲಿ ಹೇಳಿದ್ದೀನಿ, ಯಾಕಂದ್ರೆ ಏಜ್ ಇಂಪಾರ್ಟೆಂಟ್ ಆಗಲ್ಲ. ಇಲ್ಲಿ ಬಿಗ್ ಬಾಸ್ ಅಲ್ಲಿ ಆಟ ಒಂದೇ ಇಲ್ಲಿ ಮುಖ್ಯ ಆಗಲ್ಲ. ಬರೀ ಆಟ ಆಡೋರೇ ಇಲ್ಲಿ ಬರಬೇಕು ಅಂತ ಇದ್ದಿದ್ರೆ ಒಲಿಂಪಿಕ್ಸ್ ನಲ್ಲಿ ಇರೋರ್ನೇ ಕರೆಸ್ಬಿಟ್ಟು ಆಟ ಆಡಿಸಿರೋರು. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಈ ಸತಿ ಎಂಟರ್ಟೈನ್ಮೆಂಟ್ಗಂತೂ ಏನು ಕಡಿಮೆ ಇಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದೆ. ಇವಾಗಿರೋ ಪ್ರೋಮೋ ನೋಡಿದ ತಕ್ಷಣ ಸಖತ್ ಖುಷಿ ಆಯ್ತು. ಇನ್ನು ಈ ಸತಿ ಬಿಗ್ ಬಾಸ್ ಅಂತೂ ತುಂಬಾನೇ ಚೆನ್ನಾಗಿ ಇಲ್ಲಿ ಮೂಡ್ ಬರ್ತದೆ. ಅದರಲ್ಲೂ ಕೂಡ ಕಂಟೆಸ್ಟೆಂಟ್ಗಳು ಯಾರಿಗೂ ಕೂಡ ಯಾರು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಪೈಪೋಟಿ ಕೊಡ್ತಾ ಇದ್ದಾರೆ. ಸ್ವಲ್ಪ ಜನ, ಒಂದು 3-4 ಜನ ಇನ್ನೂ ಕೂಡ ಓಪನ್ ಅಪ್ ಆಗಿಲ್ಲ. ಯಾಕಂತಂದ್ರೆ ಹೋಗ್ತಾ ಹೋಗ್ತಾ ಒಬ್ಬರನ್ನ ಒಬ್ರು ಸ್ವಲ್ಪ ಇಲ್ಲಿ ಗೊತ್ತಾದ್ಮೇಲೆ ಅವ್ರ ಸ್ವಭಾವ ಏನು ಇವ್ರ ಸ್ವಭಾವ ಏನು ಅಂತ ತಿಳ್ಕೊಂಬಿಟ್ಟೆ ಇಲ್ಲಿ ಮಾತಾಡೋದು. ಇಲ್ಲಿ ಸ್ವಲ್ಪ ಡಲ್ ಆಗಿ ಕಾಣಿಸ್ತಿರೋದು ಯಾರು ಅಂತಂದ್ರೆ ಇಲ್ಲಿ ಮಾಲು ಅವರು ಸ್ವಲ್ಪ ಡಲ್ ಆಗಿ ಕಾಣಿಸ್ತಿದ್ದಾರೆ. ನಿನ್ನೆ ಇದು ಅದೇ ರೀಸನ್ನೇ ಕೊಟ್ಟರು, ಇವರು ಫಿನಾಲೆಗೆ ಬೇಡ ಅಂತ ಹೇಳಿದಾಗ ಆಲ್ಮೋಸ್ಟ್ ಸ್ವಲ್ಪ ಎಲ್ಲರ ಹತ್ರ ಮಾತಾಡಬೇಕಾಗುತ್ತೆ. ಇಲ್ಲಿ ಅವ್ರು ಹೇಳಿದ್ರು, ಬಂದಿದ ತಕ್ಷಣ ಸ್ವಲ್ಪ ಅರ್ಥ ಮಾಡ್ಕೊಂಡು ಯಾರನ್ನ ಏನೋ ಅನ್ಕೊಂತಾರೆ ಅಂತ ಅಂದ್ಬಿಟ್ಟು, ಮತ್ತೆ ನಮ್ಮ ಮಾತು ಅರ್ಥ ಆಗಲ್ಲ ಅಂತ ಇಲ್ಲಿ ಡೈರೆಕ್ಟ್ ಆಗಿ ಅವರು ಕೂಡ ಇಲ್ಲಿ ಹೇಳಿದ್ರು. ಆದ್ರೆ ಇಲ್ಲಿ ಸ್ವಲ್ಪ ಮಾತಾಡಬೇಕು, ಬೆರೆತ್ರನೇ ಇಲ್ಲಿ ಗೊತ್ತಾಗೋದು. ಸ್ವಲ್ಪ ಟೈಮ್ ತಗೋತಾರೆ, ಇನ್ನೂ ಸ್ವಲ್ಪ ಜನ ಓಪನ್ ಅಪ್ ಆಗ್ಬೇಕಿದೆ. ಆದ್ರೆ ಇನ್ನೂ ಚೆನ್ನಾಗಿ ಈ ಸತಿ ಬಿಗ್ ಬಾಸ್ ಬರುತ್ತೆ. ಯಾಕಂದ್ರೆ ಲಾಸ್ಟ್ ಇಯರ್ ಏನದು ಬಿಗ್ ಬಾಸ್ ಇತ್ತು, ಬಿಗ್ ಬಾಸ್ ಸೀಸನ್ 11, ಅದಕ್ಕಿಂತ ಈ ಸತಿ ತುಂಬಾ ಚೆನ್ನಾಗಿ ಇಲ್ಲಿ ಆಗಿರೋದು. ಕೇವಲ 3 ದಿವಸಲೇ ಸಿಕ್ಕಾಪಟ್ಟೆ ಹೈಪ್ ಅಂತ ಕ್ರಿಯೇಟ್ ಮಾಡಿಬಿಟ್ಟಿದೆ. ಯಾಕಂದ್ರೆ ಮೊದಲನೇ ಕಂಟೆಸ್ಟೆಂಟೇ ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದಾಗ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಇನ್ನು ಇವತ್ತಿನ ಪ್ರೋಮೋ ನೋಡಿದ ತಕ್ಷಣ ನಿಮಗೇನು ಅನ್ನಿಸ್ತು, ಮತ್ತೆ ಇಲ್ಲಿ ಮಲ್ಲಮ್ಮ ಅವರು ಕ್ವಶನ್ ಕೇಳಿದ್ರು, ಆ ಒಂದು ಕ್ವಶನ್ಗೆ ನಿಮ್ಗೆ ಏನಾದರೂ ಆನ್ಸರ್ ಗೊತ್ತಿದ್ರೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.